ಎಲ್ಲರಿಗೂ ನಮಸ್ಕಾರಗಳು. ಪತ್ರಿಜಿಯವರ 5 ಫಿಗರ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಈ 5 ಫಿಗರ್ ಕಾನ್ಸೆಪ್ಟಲ್ಲಿ ಮೊದಲನೇದಾಗಿ ನಾವು ಜನ್ಮ ತಗೊಂಡಾಗ ಅಂದರೆ ನಮ್ಮ ಒಂದು ಸಾಮ್ರಾಜ್ಯದ ಮಾನವ ಸಾಮ್ರಾಜ್ಯಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ಖನಿಜ ಸಾಮ್ರಾಜ್ಯ ಆಗಿದ್ವಿ, ಆಮೇಲೆ ಸಸ್ಯ ಸಾಮ್ರಾಜ್ಯ ಆಗಿದ್ವಿ, ಮತ್ತು ಪ್ರಾಣಿ ಸಾಮ್ರಾಜ್ಯ, ಮತ್ತು ಮಾನವ ಸಾಮ್ರಾಜ್ಯ, ಮತ್ತು ಮಾನವ ಸಾಮ್ರಾಜ್ಯದಿಂದ ಏಂಜಲ್ಸ್ ಸಾಮ್ರಾಜ್ಯ ಅಂತ. ಅಂದರೆ ಫಸ್ಟ್ನೇದಾಗಿ ಪ್ರತಿಯೊಬ್ಬ ಒಂದು ಆತ್ಮ ಅಂತಕ್ಕಂಥದ್ದು ಆದಾಗ, ಒಂದು ಚೈತನ್ಯ ಅಂತಕ್ಕಂಥದ್ದು ಶುರುವಾದಾಗ ಮೊದಲು ಖನಿಜ ಸಾಮ್ರಾಜ್ಯ ಅಂದರೆ ನಾವು ಈ ಜನ್ಮ ತಗೊಳ್ಳೋಕ್ಕೆ ಮುಂಚೆ ಒಂದು ಕಲ್ಲು ಬಂಡೆಗಳು ಮತ್ತು ಖನಿಜಗಳು ಈ ರೀತಿ ಒಂದು ನಮ್ಮ ಒಂದು ಚೈತನ್ಯ ಅಲ್ಲಿ ಪ್ರಾರಂಭ ಆಗಿ ಆ ಖನಿಜ ಸಾಮ್ರಾಜ್ಯದಿಂದ ಕೊನೆಗೆ ಸಸ್ಯ ಸಾಮ್ರಾಜ್ಯ ಅಂದರೆ ಎಷ್ಟೋ ಮರಗಳು, ವಿಧವಾದ ಮರಗಳು, ಆ ಒಂದು ಸಸ್ಯಗಳ ರೂಪದಲ್ಲಿ ನಾವು ಚೈತನ್ಯ ಪಡೆದು, ಅದಾದ ನಂತರ ಮತ್ತೆ ಈ ಪ್ರಾಣಿಗಳು, ಜಂತು ಸಾಮ್ರಾಜ್ಯ ಅಂತಾರೆ, ಆ ಪ್ರಾಣಿಗಳ ರೂಪದಲ್ಲಿ ನಾವು ಆ ಚೈತನ್ಯ ಒಂದು ಬೆಳೀತಾ ಹೋಗ್ತದೆ. ಅಂದರೆ ಅಲ್ಲಿಂದ ನಮ್ಮ ಚೈತನ್ಯ ಶಕ್ತಿ ಒಂದೊಂದು ಹಂತವಾಗಿ ಬಂದಿದೆ. ಆ ಪ್ರಾಣಿಗಳು ಇದ್ದಾಗ ಆ ಪ್ರಾಣಿಗಳಲ್ಲಿ ಕೂಡ ಕ್ರೂರ ಮೃಗಗಳು, ಸಾಧು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು. ಯಾವಾಗ ನೋಡಿ ನಾವೆಲ್ಲ ಪೆಟ್ ಅನಿಮಲ್ಸ್ ಅಂತೀವಿ, ನಮ್ಮ ಹತ್ರ ಸುತ್ತಮುತ್ತ ಇರ್ತಕ್ಕಂಥ ಆ ಪ್ರಾಣಿಗಳೆಲ್ಲ ಕೂಡ ಅವು ಯಾಕೆ ಮಾನವರ ಹತ್ರ ಇರ್ತವೆ ಅಂದರೆ ನೆಕ್ಸ್ಟ್ ಜನ್ಮದಲ್ಲಿ ಅಂದರೆ ಅವರು ಮಾನವರಾಗಲಿಕ್ಕೆ ನಮ್ಮ ಹತ್ರ ನಮ್ಮ ಪರಿವರ್ತನೆ, ನಮ್ಮ ಇದನ್ನೆಲ್ಲ ಲೆಸನ್ಸ್ ಕಲೀಲಿಕ್ಕೆ ನಮ್ಮ ಹತ್ರ ಇರ್ತವೆ, ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತವೆ. ನೋಡಿ ಅವು ನೆಕ್ಸ್ಟು ಮಾನವರ ಜನ್ಮ ಪ್ರಮೋಷನ್ ಆಗಲಿಕ್ಕೆ ಅವು ಪ್ರಯತ್ನ ಮಾಡ್ತಿರ್ತವೆ. ಅದಕ್ಕೋಸ್ಕರ ಆ ಸಾಕು ಪ್ರಾಣಿ ಸುತ್ತಮುತ್ತ ಇರ್ತವೆ. ಅಂದರೆ ಆ ಚೈತನ್ಯ ಅವಾಗೇನಾಗುತ್ತೆ ಅಂದರೆ ಅಲ್ಲಿ ನಮ್ಮಲ್ಲಿ ಕಲಿತ ನಂತರ ನೆಕ್ಸ್ಟು ಮಾನವ ಸಾಮ್ರಾಜ್ಯಕ್ಕೆ ಬರ್ತದೆ. ಪ್ರಾಣಿ ಸಾಮ್ರಾಜ್ಯದ ಮಾನವ ಸಾಮ್ರಾಜ್ಯ, ಆ ಒಂದು ಚೈತನ್ಯ ಸ್ಥಿತಿ ಮಾನವ ಸಾಮ್ರಾಜ್ಯಕ್ಕೆ ಬಂದಮೇಲೆ ನಮಗೆ ಕರ್ಮಗಳು ಅಂತಕ್ಕಂಥದ್ದು ಈ ಮಾನವ ಸಾಮ್ರಾಜ್ಯಕ್ಕೆ ಬಂದ ನಂತರ ಉಟ್ಕೊಳ್ಳುತ್ತೆ ಫಸ್ಟ್ನೇ ಒಂದು ಸ್ಥಿತಿಯಿಂದ. ಅದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳಿದೆ, ಶೈಶವಾತ್ಮ, ಬಾಲ್ಯಾತ್ಮ, ಪ್ರೌಢಾತ್ಮ, ಹಂಗೆ ಪರಮಾತ್ಮದ ಸ್ಥಿತಿವರೆಗೂ. ಸೊ ಆವಾಗ ಆ ಮಾನವ ಸಾಮ್ರಾಜ್ಯಕ್ಕೆ ಕಾಲಿಟ್ಟ ನಂತರ ಅಲ್ಲಿಂದ ನಮ್ಮ ಆತ್ಮ ಪಾಠಗಳು ಶುರುವಾಗ್ತದೆ. ಇದೆಲ್ಲ ಕೂಡ ನಾವು ಆ ಒಂದು ಮಾನವ ಸಾಮ್ರಾಜ್ಯದಲ್ಲಿ ಸಾಧನೆ ಮೂಲಕ ಎಲ್ಲ ಜ್ಞಾನ ಪಡೆದು ಎಲ್ಲ ಒಂದು ನಾವು ಬಂದಿರತಕ್ಕಂಥ ಪರ್ಪಸ್ ಆಫ್ ಲೈಫ್ ತಿಳ್ಕೊಂಡ ನಂತರ ಮತ್ತೆ ನಾವು ಬೇರೆ ಹೈಯರ್ ವರ್ಲ್ಡ್ಸ್ಗೆ ಹೋಗ್ತೀವಿ. ಹೈಯರ್ ವರ್ಲ್ಡ್ಸ್ಗೆ ಹೋದಾಗ ಅಲ್ಲಿ ಏಂಜಲ್ಸ್ ಸಾಮ್ರಾಜ್ಯ ಅಂತೀವಿ. ಅಂದರೆ ಅಲ್ಲಿ ಆ ಏಂಜಲ್ಸ್ ಸಾಮ್ರಾಜ್ಯ ಆಗಿ ಎಲ್ಲ ಹೈಯರ್ ವರ್ಲ್ಡ್ಸ್ ಎಷ್ಟೋ ಲೋಕಗಳಿದೆ, ಆ ಲೋಕಗಳಲ್ಲಿ ಕೂಡ ಆ ನಮ್ಮ ಒಂದು ಚೈತನ್ಯನ ವಿಸ್ತರಣೆ ಮಾಡಿಕೊಂಡು ಆ ಏಂಜಲ್ ಸಾಮ್ರಾಜ್ಯದ ಓಕೆ ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಖನಿಜ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ ಮತ್ತು ಏಂಜಲ್ಸ್ ಸಾಮ್ರಾಜ್ಯ, ಈ ಎಲ್ಲ ಸಾಮ್ರಾಜ್ಯದ ಜೊತೆ ಕೂಡ ನಮ್ಮ ಆತ್ಮ ಅನುಭವ ಪಡಿತಾ ಹೋಗ್ತದೆ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.